ಸರ್ ನಮ್ಮ ಮಗುಗೆ ಹೊಟ್ಟೆನೇ ಹಸಿಯಲ್ಲ ಏನಾದರೂ ಔಷಧಿ ಕೊಡಿ ಸರ್ ಹೊಟ್ಟೆ ಹಸಿಯೋಂಗೆ ಅಂತ ಕೇಳ್ತಾರೆ. ನಾನು ಅದಕ್ಕೆ ಕೇಳ್ತೀನಿ ಅವ್ರಿಗೆ, ನಿಮ್ಮ ಮಗುಗೆ ಹೊಟ್ಟೆ ಹಸಿಯಲ್ವಲ್ಲ, ಈಗ ಅಂಗಡಿ ಕರ್ಕೊಂಡೋಗಿ ಕುರ್ಕುರೆ, ಈ ಚಿಪ್ಸು ಇಲ್ಲ ಚಾಕ್ಲೇಟ್ ಕೊಟ್ಟರೆ ತಿಂತಾನ ಅಂತ ಕೇಳಿದರೆ, ಸರ್ ಅದನ್ನೆಲ್ಲ ಸರಿಯಾಗಿ ತಿಂತಾನೆ ಸರ್, ಬಟ್ ಮನೇಲಿ ಮಾಡುವ ಅಡುಗೆಗೆ ಹೊಟ್ಟೆ ಹಸಿಯಲ್ಲ ಅಂತ ಅಂತಾರೆ. ಸೊ ಇದರಲ್ಲಿ ಯಾರು ತಪ್ಪು ಯಾರು ಸರಿ? ಇದರಲ್ಲಿ ಮೊದಲೇ ತಪ್ಪಿರೋದು ಪೇರೆಂಟ್ಸ್ದು. ಯಾಕಂದರೆ ಇವೆಲ್ಲ ಏನಿದಾವಲ್ವ, ಕುರ್ಕುರೆ, ಚಿಪ್ಸು, ಆಮೇಲೆ ಚಾಕ್ಲೇಟು, ಐಸ್ ಕ್ರೀಮು, ಇವೆಲ್ಲ ಇದ್ರ ಜೊತೆಲಿ ಆರ್ಟಿಫಿಷಿಯಲ್ ಸ್ವೀಟ್ನರ್ ಅಂತ ಇರುತ್ತೆ, ಕಾರ್ಬೋಹೈಡ್ರೇಟ್ ಜಾಸ್ತಿ ಇರುತ್ತೆ. ಇದೆಲ್ಲ ತಿನ್ನೋದ್ರಿಂದ ಏನಾಗುತ್ತೆ, ನಮ್ಮ ದೇಹದಲ್ಲಿ ಹೊಟ್ಟೆ ಹಸಿವಾದಾಗ ಏನು ಕಂಫರ್ಟ್ ಅಂತ ಬರುತ್ತಲ್ಲ, ಅದಕ್ಕೆ ಸ್ಯಾಟಿಟಿ ಅಂತ ಅಂತೀವಿ. ಆ ಸ್ಯಾಟಿಟಿ ಲೆವೆಲ್ ಜಾಸ್ತಿ ಆಗಿಬಿಡುತ್ತೆ. ಸ್ಯಾಟಿಟಿ ಲೆವೆಲ್ ಜಾಸ್ತಿ ಆದಾಗ ಮತ್ತೆ ಹೊಟ್ಟೆ ಹಸಿಯೋದು ಕಡಿಮೆ ಆಗುತ್ತೆ. ಈ ಹೊಟ್ಟೆ ಹಸಿಯೋದು ಕಡಿಮೆ ಆಗೋದ್ರಿಂದ ಅವ್ರಿಗೆ ಮತ್ತೆ ಮಧ್ಯಾಹ್ನ ಊಟ ಮಾಡೋಕ್ಕೆ ಇಲ್ಲ ರಾತ್ರಿ ಊಟ ಮಾಡೋಕ್ಕೆ ಆಗಲ್ಲ. ಸೊ ಮೊದಲನೇದು ಏನು ಮಾಡಬೇಕು, ನೀವು ಈ ಏನು ಐಟಮ್ಸ್ ಎಲ್ಲ ಇರ್ತಾವಲ್ಲ, ಇದನ್ನು ಮನೆಯಲ್ಲೇ ಮಾಡಿಕೊಡಿ ನೀವು. ಯಾಕಂದರೆ ಅದರಲ್ಲಿ ಆರ್ಟಿಫಿಷಿಯಲ್ ಸ್ವೀಟ್ನರ್ಸು, ಆರ್ಟಿಫಿಷಿಯಲ್ ಎಲ್ಲ ಕಲರಿಂಗ್ ಏಜೆಂಟ್ಸ್ ಎಲ್ಲ ಹಾಕಿರಲ್ಲ. ಅದರ ಜೊತೆಗೆ ಆದಷ್ಟು ಮನೆಯಲ್ಲಿ ಮಾಡಿರೋ ಅಡುಗೆನ ಕೊಡೋಕ್ಕೆ ಟ್ರೈ ಮಾಡಿ. ನೀವು ಯಾವಾಗ ಇದೆಲ್ಲ ಬಂದ್ ಮಾಡ್ತೀರಿ ಅವಾಗ ಆಟೋಮೆಟಿಕಲಿ ಇವ್ರಿಗೆ ಹೊಟ್ಟೆ ಹಸಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಸರ್ ಹಠ ಮಾಡ್ತಾರೆ, ಏನು ಮಾಡೋದು? ತಪ್ಪೇನಿಲ್ಲ, ಹಠ ಮಾಡಲಿ, ಪರವಾಗಿಲ್ಲ. ಒಂದು ದಿವಸ 2 ದಿವಸ ಹಠ ಮಾಡ್ತಾರೆ, ಬಟ್ ನೀವು ಹೆಂಗೆ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾರೆ ಅದ್ರ ಮೇಲೆ ಇವರಿಗೆಲ್ಲ ಏನಾಗುತ್ತೆ, ಊಟ ಸರಿ ಮಾಡೋಕ್ಕಾಗುತ್ತೆ. ಆದಷ್ಟು ಹೊರಗಡೆ ಫುಡ್ ಅವಾಯ್ಡ್ ಮಾಡಿ. ಧನ್ಯವಾದ.